ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ರಾಜಧಾನಿ ಬೆಂಗಳೂರಿನಲ್ಲಿ ಆಸ್ತಿ ಖರೀದಿ ಮೇಲೆ ಪರಿಣಾಮ ಬೀರ್ತಾ ಇದೆಯಾ? ಇಂಥದ್ದೊಂದು ಪ್ರಶ್ನೆ ಈಗ ಕಾಡೋದಕ್ಕೆ ಆರಂಭ ಆಗಿದೆ. ಬೆಂಗಳೂರಿನಲ್ಲಿ ಆಸ್ತಿ ಖರೀದಿ ಮಾಡೋದಕ್ಕೆ ಟೆಕ್ಕಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಈ ಹಿಂದೆ ಮಾಡಿಕೊಂಡಿರುವಂತಹ ಪ್ಲಾನ್ಗಳನ್ನು ಮುಂದೂಡಿಕೆ ಮಾಡ್ತಾ ಇದ್ದಾರೆ. IT ಹಬ್ ಅಂತ ಖ್ಯಾತಿ ಪಡೆದುಕೊಂಡಿರುವಂತಹ ಬೆಂಗಳೂರಿನಲ್ಲೇ ಆಸ್ತಿ ಖರೀದಿ ಮಾಡೋದಕ್ಕೆ ಟೆಕ್ಕಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಖರೀದಿದಾರರ ಮೇಲೆ ಪರಿಣಾಮ ಬೀರ್ತಾ ಇದೆ ಉದ್ಯೋಗ. ಅಂದರೆ AI ಬಂದ ಮೇಲೆ ಉದ್ಯೋಗದಲ್ಲಿ ಆಗ್ತಿರುವಂತಹ ಪರಿಣಾಮಗಳು, ಅದರಲ್ಲಿ ಆಗ್ತಾ ಇರುವಂತಹ ಏರಿಳಿತ, ಇದೆಲ್ಲವೂ ಕೂಡ ಮನೆ ಖರೀದಿ ಮಾಡೋದರ ಮೇಲೆ ಪರಿಣಾಮ ಬೀರ್ತಾ ಇದೆ. ಬೇರೆ ಉದ್ಯೋಗಿಗಳಿಗೆ ಹೋಲಿಕೆ ಮಾಡಿದ್ರೆ ಟೆಕ್ಕಿಗಳಿಗೆ ಹೆಚ್ಚಿನ ಸಂಬಳ. ಹೀಗಾಗಿ ಮನೆ ಕಟ್ಟುವಂತಹ, ಅದರ ಜೊತೆಗೆ ಅಪಾರ್ಟ್ಮೆಂಟ್ ಖರೀದಿ ಮಾಡುವಂತಹ ಕನಸನ್ನು ಈ ಟೆಕ್ಕಿಗಳೇ ಕಾಣ್ತಾರೆ. ಆದರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆಸ್ತಿ ಖರೀದಿ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ AI ಅಂತ ಕೇಳಿಬರ್ತಾ ಇದೆ. IT ವಲಯದಲ್ಲಿ ತೀವ್ರವಾಗಿ ಪರಿಣಾಮ ಬೀರ್ತಾ ಇದೆ ಇದು. ಇನ್ನು ಯಾವ ಕಾರಣಕ್ಕಾಗಿ ಖರೀದಿ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ನೋಡಿ. IT ವಲಯದಲ್ಲಿ AI ತಂತ್ರಜ್ಞಾನ ತೀವ್ರವಾಗಿ ಆವರಿಸ್ಕೊಳ್ತಾ ಇದೆ. ಔದ್ಯೋಗಿಕ ಅನಿಶ್ಚಿತತೆ, ಬೆಲೆ ಏರಿಕೆ ಕೂಡ ಇದೆ. ಹೀಗಾಗಿ ತೀವ್ರವಾಗಿ ಇದು ಸಮಸ್ಯೆ ಈಡು ಮಾಡ್ತಾ ಇದೆ. ಅಂದರೆ ಒಬ್ಬರೇ ಮಾಡುವಂತಹ, ನೂರಾರು ಜನ ಮಾಡುವಂತಹ ಕೆಲಸವನ್ನು ಒಂದೇ ಒಂದು AI ಫೀಚರ್ ಮಾಡಿ ಮುಗಿಸ್ತಾ ಇದೆ. ಹೀಗಾಗಿ ಔದ್ಯೋಗಿಕ ಅನಿಶ್ಚಿತತೆ ಕಾಡ್ತಾ ಇದೆ. ಜೊತೆಗೆ ಸೈಟ್ಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇದು ಕೂಡ ಒಂದು ಪ್ರಮುಖ ಕಾರಣವಾಗ್ತಾ ಇದೆ. ಆಸ್ತಿ ಖರೀದಿ ಬಗ್ಗೆ ವೆಬ್ಸೈಟ್ಗಳಲ್ಲಿ ಟೆಕ್ಕಿಗಳು ತೀವ್ರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಖರೀದಿ ಮಾಡಬೇಕಾ ಅಥವಾ ಬೇಡವಾ? ಉದ್ಯೋಗ ಉಳಿಯತ್ತಾ ಅಥವಾ ಇಲ್ವಾ? ಸ್ಯಾಲರಿ ಹೈಕ್ ಆಗುತ್ತಾ ಅಥವಾ ಇಲ್ವಾ? ಅಥವಾ ಸ್ಯಾಲರಿಯಲ್ಲಿ ಕಡಿತವಾಗುತ್ತಾ? ಈ ರೀತಿ ಹಲವಾರು ಪ್ರಶ್ನೆಗಳು ಚರ್ಚೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮನೆ ಖರೀದಿ ಮಾಡುವಂಥದ್ದು ಬೇಡ ಅಂತ ಸಾಫ್ಟ್ವೇರ್ ಇಂಜಿನಿಯರ್ಗಳು ನಿರ್ಧಾರ ಮಾಡ್ತಾ ಇದ್ದಾರೆ, ಚರ್ಚೆಗಳು ಮಾಡ್ತಾ ಇದ್ದಾರೆ. ಮನೆ ಯಾವಾಗ ಖರೀದಿ ಮಾಡಬೇಕು, ಯಾಕಾಗಿ ಖರೀದಿ ಮಾಡಬೇಕು ಅಂತ ಟ್ಯಾಗ್ಲೈನ್ನಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಹಿಂದೆ ಬೆಂಗಳೂರಿನಲ್ಲಿ ಮನೆ ಖರೀದಿ ಮಾಡಬೇಕು ಅಂತ ಇದ್ದವರೂ ಕೂಡ ಈಗ ಹಣಕಾಸಿನ ಅಡಚಣೆ ಉಂಟಾಗಿ ಉದ್ಯೋಗ ಸ್ಥಳದಲ್ಲಿ ಇರುವಂತಹ ಮನೆಗಳನ್ನು ಖರೀದಿ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. IT ಕಂಪನಿಗಳಲ್ಲಿ ಕೆಲಸದಿಂದಾಗಿ ಅನಿರೀಕ್ಷಿತ ವಜಾಗೊಳಿಸುವಿಕೆ, ಅಂದರೆ ಏಕಾಏಕಿ ಕೆಲಸದಿಂದ ತೆಗೆದುಹಾಕೋದು, ಜೊತೆಗೆ AI ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡೋದು, ಅನೇಕ ಉದ್ಯೋಗಿಗಳ ಕೆಲಸಕ್ಕೆ ಕತ್ತರಿ ಹಾಕುವಂಥದ್ದು, ಇದೆಲ್ಲವೂ ಕೂಡ ನಡೀತಾ ಇದೆ. ಹೀಗಾಗಿ ಕೆಲಸ ಕಳೆದುಕೊಳ್ಳುವಂತಹ ಭೀತಿ ಇದೆ. ಒಂದು ವೇಳೆ ಕೆಲಸ ಕಳೆದುಕೊಂಡು ಬಿಟ್ಟರೆ EMI ಕಟ್ಟೋದಕ್ಕಾಗಲ್ಲ, ದುಡ್ಡು ಕಟ್ಟೋದಕ್ಕಾಗಲ್ಲ. ಹೀಗಾಗಿ ಮನೆ ಕಟ್ಟೋದಕ್ಕೆ, ಮನೆ ಕೊಂಡುಕೊಳ್ಳೋದಕ್ಕೆ ಹಿಂದೇಟು